ನಮಸ್ಕಾರ. ನಮಸ್ಕಾರ ರೀ. 73ನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಮತಿ ಕಲಾವತಿ ದತ್ತವಾಡ್ ಅವರು. ಈ ಗ್ಯಾರಂಟಿ ಕಮಿಟಿಯಲ್ಲಿ ಬರೋಕ್ಕಿಂತ ಮುಂಚೆ ತಾವು ಎಲ್ಲಿಗಿದ್ರಿ? ಪಕ್ಷದಲ್ಲಿ ಅಥವಾ ಪಕ್ಷಕ್ಕಿಂತ ಹೊರಗಡೆ ಸಾಮಾನ್ಯ ಮತದಾರ ಆಗಿದ್ರ ಅಥವಾ ಪಕ್ಷದ ಚೌಕಟ್ಟಿನಲ್ಲಿ ಇದ್ರ? ಈ ಗ್ಯಾರಂಟಿ ಕಮಿಟಿಯಲ್ಲಿ ಬರಲಿಕ್ಕೆ 73ನೇ ವಿಧಾನಸಭಾ ಕ್ಷೇತ್ರ 73ನೇ ಹುಬ್ಬಳ್ಳಿ ತಾಲೂಕು ಗ್ಯಾರಂಟಿ ಸದಸ್ಯರು ಆಗಲಿಕ್ಕೆ ಯಾಕೆ ನಿಮ್ಮನ್ನ ಆಯ್ಕೆ ಮಾಡಿದ್ರು ಪಕ್ಷದಲ್ಲಿ? ನಾನು ಫಸ್ಟ್ ಚಬ್ಬಿ ನಾಗರಾಜ್ ಸರ್ ಇದ್ದಾಗಿಂದಲೂ ಪಕ್ಷದೊಳಗೆ ಕೆಲಸ ಮಾಡ್ತಿದ್ದೆ. ಅದು ವಾರ್ಡ್ ವೈಸ್ ಒಳಗೆ ಮಾಡ್ತಾಯಿದ್ದೆ. ಜಸ್ಟ್ ಸದಸ್ಯೆಯಾಗಿ, ಅಂದರೆ ಏನೂ ಇರಲಿಲ್ಲ. ಆ ಟೈಮ್ದಾಗ ಕೆಲಸ ಮಾಡ್ತಾಯಿದ್ದೆ. ಮಾಡುವಾಗ ಯಾರೂ ಗುರ್ತಿಸ್ಲಿಲ್ಲ. ರಜಿತ್ ಉಳ್ಳಾಗಡ್ಡಿ ಮಠ್ ಅವರು ಗುರ್ತಿಸಿದ್ರು ನಮ್ಮನ್ನು. ಅವ್ರಿಗೆ ಟಿಕೆಟ್ ಆಗ್ತೈತಿ ಅಂದಾಗ MLA ಎಲೆಕ್ಷನ್ ಟೈಮ್ದಾಗ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಆ ಟೈಮ್ದಾಗ ನನ್ನ ಗುರುತಿಸಿದ ಮೇಲೆ ಅವ್ರು ತೊಗೊಂಡು ನನಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ನಾನು ಅವ್ರು ಏನು ಕೆಲಸ ಕೊಟ್ಟರು ಸಕ್ಸಸ್ ಮಾಡಿಕೊಡ್ತಾ ಇದ್ದೆ. ಅಷ್ಟು ಜನ ಗಂಡ್ಮಕ್ಳಿದ್ರೆ ಹೆಣ್ಮಕ್ಳಲ್ಲಿ ನಾನೇ ಒಬ್ಳಿರ್ತಿದ್ದೆ ಹೆಚ್ಚಾಗಿ. ಅವ್ರು ಎಲ್ಲಿ ಕರೆದ್ರು ಹೋಗ್ತಿದ್ದೆ, ಮಾಡ್ತಿದ್ದೆ. ಆ ಗಟ್ಸ್ ನೋಡಿ, ನಾನು ಮಾಡ್ತಿರೋ ಕೆಲಸ ಗಟ್ಸ್ ನೋಡಿ ಇವ್ರನ್ನ ಇನ್ನಷ್ಟು ಮುಂದೆ ತರಬೇಕು, ಆ್ಯಕ್ಟಿವಿಟೀಸ್ ನೋಡಿ ಇನ್ನಷ್ಟು ಮುಂದೆ ತರಬೇಕು ಅನ್ನೋ ಆ್ಯಕ್ಟಿವ್ ಇರೋದು ನೋಡಿ ಅವ್ರಿಗೆ ಇನ್ನೂ ಒಳ್ಳೆ ಇವ್ರಿಗೆ ಪೋಸ್ಟ್ರುಗಳು ಕೊಡೋಣ ಅಂತಂದು ಇತ್ತೀಚೆಗೆ ಬ್ಲಾಕ್ ಅಧ್ಯಕ್ಷೆಯಾಗಿ, ಉಣ್ಕಲ್ ಬ್ಲಾಕ್ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದರು. ಅವರೇ ನಮಗೆ ಮಾಡ್ತಾರೆ ಇವ್ರ ಕೆಲಸ ಕೊಡ್ರಿ ಅಂತಂದು ನಮ್ಮದು ಜಿಲ್ಲಾ ಅಧ್ಯಕ್ಷರು ದೀಪಾ ನಾಗರಾಜ್ ಗೌರಿ ಮಹಿಳಾ ಅವ್ರಿಗೆ ರೆಕಮೆಂಡ್ ಮಾಡಿದರು. ಆಮೇಲೆ ಅಲ್ತಾಪು ಅವರಿಗೂ ರೆಕಮೆಂಡ್ ಮಾಡಿದರು. ಅದರಲ್ಲಿಂತಲೂ ಭಾಳ ಚೆನ್ನಾಗಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಉಣ್ಕಲ್ ಬ್ಲಾಕ್ ಅಂದ್ರೆ ಮಹಿಳಾ ಯಾವ ಕ್ಯಾಟಗರಿ ಒಳಗೆ ಬರ್ತೀರಿ? SC ಕ್ಯಾಟಗರಿ ಒಳಗೆ ಬರ್ತೀವಿ. ಸರಿ, ನಿಮ್ಮನ್ನ ನಂಬಿ ನಿಮಗೆ ಬ್ಲಾಕ್ ಅಂತ ಬ್ಲಾಕ್ ಹತ್ರ ಬ್ಲಾಕ್ ಮಾಡಿದ್ರು. ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿಯಿಂದ ಬಂದಾಗಿಂದ ಇಲ್ಲಿವರೆಗೆ ಯಾವ ರೀತಿ ಗ್ಯಾರಂಟಿ ಕಮಿಟಿಯಲ್ಲಿ ಸದಸ್ಯರ ಕೆಲಸ ಮಾಡ್ತಾ ಇದ್ದಾರೆ? ಅದು ಗೃಹಲಕ್ಷ್ಮಿ, ಅದು ಜಾಸ್ತಿ ಹೆಚ್ಚಾಗಿ ಯಾರಿಗೂ ಅಮೌಂಟ್ ಲಘು ಬರೋದಿಲ್ಲ. ಅವಾಗ ಜಾಸ್ತಿ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಾನು ಹೇಳ್ತೀನಿ ಅವ್ರಿಗೆ ಅವ್ರದ್ದು ಏನು ಪ್ರಾಬ್ಲಮ್ ಆಗೈತಿ ಕೇಳಿಬಿಟ್ಟು, ಆ ಬ್ಯಾಂಕಿನ ಪ್ರಾಬ್ಲಮ್ ಇದ್ರೆ, ಆಮೇಲೆ ಫೋನ್ ನಂಬರ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಸಜೆಷನ್ ಮಾಡ್ತೀನಿ. ಅದಕ್ಕೂ ಆಗಲಿಲ್ಲ ಅಂದಾಗ ನಮ್ಮದು ಮೀಟಿಂಗಲ್ಲೊಳಗೆ ನಾವು ಅವ್ರು ಏನು ನಮ್ಮದು ಅನುಷ್ಠಾನ ಮೀಟಿಂಗ್ ಇಟ್ಟಾಗ ಆ ಮೀಟಿಂಗಲ್ಲಿ ನಮ್ಮ ಮೇನ್ 5 ಜನ ಬಂದಿರ್ತಾರಲ್ಲ ಅವ್ರಿಗೆ ನಾವು ಸಜೆಷನ್ ಮಾಡ್ತೀವಿ. ನಮ್ಮದು ಹಿಂಗೆ ವಾರ್ಡ್ ವೈಸ್ ಒಳಗೆ ಈ ಥರ ಪ್ರಾಬ್ಲಮ್ ಆಗತೈತಿ. ಇದನ್ನು 12 ಮೀಟಿಂಗ್ 12 ಮೀಟಿಂಗ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಮೈನಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಪ್ಲಸ್? ಯಾವುದು ಪ್ಲಸ್ ಆಗಿಲ್ಲ, ಯಾವುದು ಮೈನಸ್ ಆಗಿಲ್ಲ, ಎಲ್ಲ ಪ್ಲಸ್ ಆಗಿನೇ ಒಳ್ಳೆ ರೀತಿಯ ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ವರ್ಕ್ ಮಾಡ್ತಾಯಿದ್ದೀವಿ, ಸ್ವಚ್ಛ ಮಾಡ್ತಾಯಿದ್ದೀವಿ. ಹೆಚ್ಚು ರೇಷನ್ನಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅಲ್ಲಲ್ಲೇ ಅಮೌಂಟ್ ಬರ್ತಿತ್ತು. ಅವಾಗ ಅಷ್ಟೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಅಮೌಂಟ್ ಸ್ಟಾಪ್ ಆಯ್ತು. ಅಕ್ಕಿ ಕೊಡೋಕ್ಕೆ ಶುರು ಮಾಡಿದಾಗ ಕೆಲವೊಂದು ಕಡೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅವಾಗ ಅವ್ರೇನು ಅಕ್ಕಿ ಜಾಸ್ತಿ ಕೊಡುವಾಗ ಒಂದು ಕಡೆ ಜಲ್ದಿ ಖಾಲಿ ಆಗ್ತಿತ್ತು, ಇನ್ನೊಂದು ಕಡೆ ಸಜೆಷನ್ ಕೊಡ್ತಿದ್ರು ನಮ್ಮ ಕಡೆ ಖಾಲಿ ಆಗತೈತಿ ಅಲ್ಲಿ ಹೋಗ್ರಿ ಅಂದಾಗ ಕಾಯಂ ಒಂದೇ ಕಡೆ ತೊಗೊಳೋರು ನಾನು ಯಾಕೆ ಅಲ್ಲಿ ಹೋಗ್ಲಿ ಅಂತಂದು ವಾದ ಮಾಡ್ತಿದ್ರು. ಅವ್ರಿಗೆ ನಾವು ತಿಳಿಸಿ ಹೇಳ್ತಿದ್ವಿ, ಇಲ್ಲ ಜಾಸ್ತಿ ಕೊಡತ್ತಾರ, ಇಷ್ಟು ಬಂದಿರ್ತೈತಿ, ಅವಾಗ ಕಡಿಮೆ ಇರ್ತೈತಿ, ಅವ್ರು ಎಲ್ಲಿ ಹೋಗಿ ನಿಮಗೆ ಕೊಡಿಸ್ತೇನೆ ಅಂತಾರೆ, ಅಲ್ಲಿ ಹೋಗ್ರಿ, ಅಲ್ಲಿ ಹೋಗಿದ್ಮೇಲೆ ನಿಮಗೆ ನಿಮ್ದು ಎಷ್ಟು ಬೇಕು ನಿಮಗೆ ಬಂದೇ ಬರ್ತೈತಿ ಅಂತಂದು ಸಜೆಷನ್ ಮಾಡ್ಕೊಂತ ಹೇಳ್ಕೊಂತನ ಹೋಗೇವಿ. ಮುಂದಿನ ಯೋಚನೆ ನಿಮ್ಮ ಗ್ಯಾರಂಟಿ ಕಮಿಟಿಯಲ್ಲಿ ಮುಂದುವರಿಬೇಕಾ ಅಥವಾ ಯಾವುದಾದ್ರೂ ಕ್ಷೇತ್ರದಿಂದ ಚುನಾವಣಾ ಪ್ರತಿನಿಧಿ ಆಗಬೇಕಂತ ಹೇಳಿ ನಿಮ್ದೇನಾದ್ರು ಕನಸಿಟ್ಕೊಳ್ಳಿ? ಕನಸು ಪ್ರತಿಯೊಬ್ಬ ಮಹಿಳೆಗೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಕಲಿಯೋದು ನಾನು ಇನ್ನೂ ಭಾಳಷ್ಟು ಐತಿ. ಈಗಲೇ ಅಷ್ಟು ದೊಡ್ಡದು ಆಸೆ ಏನಿಲ್ಲ. ಇರೋದ್ರಲ್ಲೇ ತೃಪ್ತಿ ಪಡುವಂಥ ಮಹಿಳೆ ನಾನು. ಆದರೆ ಇದರಲ್ಲಿ ಹೆಚ್ಚು ಕೆಲಸ ಮಾಡಬೇಕು, ತಿಳ್ಕೊಬೇಕು, ಕಲ್ತ್ಕೋಬೇಕು, ಮುಂದೋಗಬೇಕು. ಈಗೇನು ನನಗೆ ಎಷ್ಟು ಜನ ಕೊಟ್ಟಾರೆ ಈ ಅವಕಾಶನ, ಇದರಲ್ಲಿ ನಾನು ಅವ್ರಿಗೆ ಹೆಸರು ಕೊಡಿಸ್ಬೇಕು. ಇವರಿಂದ ನನಗೆ ಒಳ್ಳೇದಾಗೈತಿ ಅಂತಂದು ಅವ್ರು ಇಲ್ಲಿಂದ ನಾನು ಮುಂದೋಗೋದು. ಅವ್ರು ಎಲ್ಲಿ ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋದು ಉದ್ದೇಶ ಅಷ್ಟೇ. ನಂದು ಸ್ವಂತದ್ದು ಅಂತ ನಂದೇನಿಲ್ಲ. ಹಾಗಾದರೆ ನೀವು ಗ್ಯಾರಂಟಿ ಅನುಷ್ಠಾನ ಕಮಿಟಿಯ 73ನೇ ವಿಧಾನಸಭಾ ಕ್ಷೇತ್ರದ ಹಾಲಿ ಸದಸ್ಯರಿಗೆ ಕಾರ್ಯನಿರ್ವಹಿಸಿ ಮಾಡತ್ತೇನೆ. ನಮಸ್ಕಾರ.